ನಲ್ಮೆಯ ವಿದ್ಯಾರ್ಥಿಗಳೇ, 9ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದಲ್ಲಿ ರಾಜ್ಯಶಾಸ್ತ್ರ ವಿಭಾಗದ ಒಂದು ಪ್ರಮುಖವಾದ ಅಧ್ಯಾಯ ಕೇಂದ್ರ ಸರ್ಕಾರ ಎನ್ನುವಂತಹ ಅಧ್ಯಾಯದ ಬಗ್ಗೆ ಇಂದು ತಿಳಿದುಕೊಳ್ಳೋಣ. ನಲ್ಮೆ ವಿದ್ಯಾರ್ಥಿಗಳೇ, ರಾಜ್ಯಶಾಸ್ತ್ರದ ತರಗತಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಅಧ್ಯಾಯದಲ್ಲಿ ನಾವು ಯಾವ್ಯಾವ ಅಂಶಗಳನ್ನ ಇಲ್ಲಿ ತಿಳಿದುಕೊಳ್ತೇವೆ ಎನ್ನುವಂಥದ್ದನ್ನ ಮೊದಲು ನಾವು ನೆನಪು ಮಾಡಿಕೊಳ್ಬೇಕಾಗುತ್ತೆ. ಈ ಅಧ್ಯಾಯದಲ್ಲಿ ಕೇಂದ್ರ ಸರ್ಕಾರ ಎನ್ನುವಂತಹ ಅಧ್ಯಾಯದಲ್ಲಿ ನಾವು ಕೇಂದ್ರ ಶಾಸಕಾಂಗದಲ್ಲಿನ ರಾಜ್ಯಸಭೆ, ಲೋಕಸಭೆ ರಚನೆ, ಸದಸ್ಯತ್ವ, ಅರ್ಹತೆಗಳು ಮತ್ತು ಕಾರ್ಯಗಳ ಬಗ್ಗೆ ತಿಳ್ಕೊಳ್ತೇವೆ. ಕೇಂದ್ರ ಸರ್ಕಾರ ಈ ಕೇಂದ್ರ ಶಾಸಕಾಂಗದಲ್ಲಿ ರಾಜ್ಯಸಭೆ ಮತ್ತು ಲೋಕಸಭೆ ಬರುತ್ತೆ. ಆ ರಾಜ್ಯಸಭೆ ಮತ್ತು ಲೋಕಸಭೆಯ ರಚನೆ, ಸದಸ್ಯತ್ವ, ಅರ್ಹತೆಗಳು ಮತ್ತು ಕಾರ್ಯಗಳ ಬಗ್ಗೆ ನಾವು ತಿಳ್ಕೊಳ್ತೇವೆ. ಹಾಗಾದ್ರೆ ಕೇಂದ್ರ ಕಾರ್ಯಾಂಗ, ನಾವೀಗ ನೋಡಿದ್ದು ಕೇಂದ್ರ ಶಾಸಕಾಂಗ. ಕೇಂದ್ರ ಕಾರ್ಯಾಂಗ ರಾಷ್ಟ್ರಪತಿಯವರ ಆಯ್ಕೆ, ಅರ್ಹತೆ ಮತ್ತು ಅಧಿಕಾರಗಳ ಬಗ್ಗೆ ತಿಳ್ಕೊಳ್ತೇವೆ. ಪ್ರಧಾನಮಂತ್ರಿ ಅವರ ಅಧಿಕಾರ, ಅವರ ಕಾರ್ಯಗಳ ಬಗ್ಗೆಯೂ ಕೂಡ ನಾವಿಲ್ಲಿ ತಿಳಿದುಕೊಳ್ತೇವೆ. ಇದಿಷ್ಟು ಕೂಡ ಈ ಅಧ್ಯಾಯದಲ್ಲಿ ತಿಳಿದುಕೊಳ್ಳಬಹುದಾದಂತಹ ಪ್ರಮುಖ ಕಲಿಕಾಂಶಗಳು. ಹಾಗಾದರೆ ಭಾರತವು ಅರೆ ಸಂಯುಕ್ತ ವ್ಯವಸ್ಥೆಯನ್ನ ಹೊಂದಿದೆ. ಅರೆ ಸಂಯುಕ್ತ ವ್ಯವಸ್ಥೆ ಇಲ್ಲಿ ನಾವು ಆಡಳಿತದ ಅನುಕೂಲಕ್ಕಾಗಿ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ಮಾಡಿಕೊಂಡಿದ್ದೇವೆ. ರಾಜ್ಯಗಳಲ್ಲಿ ರಾಜ್ಯ ಸರ್ಕಾರ ಅಸ್ತಿತ್ವದಲ್ಲಿ ಇರುತ್ತೆ, ಕೇಂದ್ರದಲ್ಲಿ ಕೇಂದ್ರ ಸರ್ಕಾರ ಅಸ್ತಿತ್ವದಲ್ಲಿ ಇರುತ್ತೆ. ಹೀಗೆ ಅರೆ ಸಂಯುಕ್ತ ವ್ಯವಸ್ಥೆಯನ್ನ ನಮ್ಮ ಭಾರತ ಹೊಂದಿದೆ. ರಾಷ್ಟ್ರದ ಏಕತೆ ಮತ್ತು ಸುರಕ್ಷತೆಯ ದೃಷ್ಟಿಯಿಂದ ಕೇಂದ್ರ ಸರ್ಕಾರವು ಹೆಚ್ಚು ಅಧಿಕಾರಗಳನ್ನ ಹೊಂದಿರುತ್ತೆ. ಅವುಗಳನ್ನ ನಾವು ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗದ ಮೂಲಕ ಚಲಾಯಿಸ್ತೇವೆ. ವಿದ್ಯಾರ್ಥಿಗಳೇ, ಏಕತೆ, ದೇಶದ ಅಥವಾ ರಾಷ್ಟ್ರದ ಏಕತೆ ಮತ್ತು ಸುರಕ್ಷತೆಯ ದೃಷ್ಟಿಯಿಂದ ಕೇಂದ್ರ ಸರ್ಕಾರವು ಹೆಚ್ಚು ಅಧಿಕಾರಗಳನ್ನು ಹೊಂದಿರುತ್ತೆ. ಅವುಗಳನ್ನ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗಗಳ ಮೂಲಕ ಚಲಾಯಿಸುತ್ತೆ ಎನ್ನುವಂಥ ಅಂಶಗಳನ್ನು ತಿಳ್ಕೊಳ್ತೇವೆ. ಹಾಗಾದರೆ ಮೊದಲನೇದು ಕೇಂದ್ರ ಸರ್ಕಾರ. ಈ ಕೇಂದ್ರ ಸರ್ಕಾರದ ಪ್ರಮುಖ ಅಂಗಗಳು ಅಂತೇಳಿ ನಾವು ಅಭ್ಯಾಸ ಮಾಡ್ತೇವೆ. ಇಲ್ಲಿ ಮೊದಲನೇದು ಶಾಸಕಾಂಗ. ಮೊದಲನೇದೇನು? ಶಾಸಕಾಂಗ. ಕಾರ್ಯಾಂಗ. ಮೂರನೇದು ನ್ಯಾಯಾಂಗ. ವಿದ್ಯಾರ್ಥಿಗಳೇ, ನಾವು ಪ್ರಜಾಪ್ರಭುತ್ವದ 3 ಅಂಗಗಳು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ಈ ಕೇಂದ್ರ ಸರ್ಕಾರ ತನ್ನ ಹೆಚ್ಚಿನ ಅಧಿಕಾರವನ್ನು ಶಾಸಕಾಂಗದ ಮೂಲಕ, ಕಾರ್ಯಾಂಗದ ಮೂಲಕ ಮತ್ತು ನ್ಯಾಯಾಂಗದ ಮೂಲಕ ಚಲಾಯಿಸುತ್ತದೆ. ನೆನಪಿಟ್ಕೊಳ್ಬೇಕು, ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವದ 3 ಅಂಗಗಳು ಅಂದ್ರೆ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ. ಹಾಗಾದರೆ ಸಂಸತ್ತು ಅಂತ ಹೇಳಿದೆ. ಏನಂತ ನಾವು ಸಂಸತ್ತು. ಭಾರತವು ಸಂಸದೀಯ ಮಾದರಿಯ ಸರ್ಕಾರವನ್ನ ಹೊಂದಿದ್ದು ಕೇಂದ್ರ ಶಾಸಕಾಂಗವನ್ನ ಸಂಸತ್ತು ಅಂತ ಹೇಳಿ ಕರಿತೀವಿ. ಕೇಂದ್ರ ಶಾಸಕಾಂಗವನ್ನ ಹೇಳ್ತೀವಿ ಸಂಸತ್ತು. ಯಾಕೆ ಸಂಸತ್ತಿದೆ? ಭಾರತ ದೇಶ ಸಂಸದೀಯ ಮಾದರಿಯ ಒಂದು ವ್ಯವಸ್ಥೆಯನ್ನ ಹೊಂದಿದೆ. ಭಾರತವು ಸಂಸದೀಯ ಮಾದರಿಯ ಸರ್ಕಾರವನ್ನು ಹೊಂದಿದೆ. ಕೇಂದ್ರ ಶಾಸಕಾಂಗವನ್ನು ನೆನಪಿಟ್ಕೊಳ್ಬೇಕು, ಕೇಂದ್ರ ಶಾಸಕಾಂಗವನ್ನು ಸಂಸತ್ತು ಎಂದು ಕರೆಯಲಾಗಿದೆ. ನಮ್ಮ ಸಂವಿಧಾನದ 79ನೇ ವಿಧಿಯು ಸಂಸತ್ತಿನ ರಚನೆಗೆ ಅವಕಾಶವನ್ನ ಮಾಡಿಕೊಡಲ್ಪಟ್ಟಿದೆ. ಯಾವ ವಿಧಿ? 79ನೇ ವಿಧಿ. ಸಂಸತ್ತು. ಕೇಂದ್ರ ಶಾಸಕಾಂಗವನ್ನ ನಾವು ಸಂಸತ್ತು ಅಂತೇಳಿ ಕರಿತೀವಿ. ಭಾರತವು ಸಂಸದೀಯ ಮಾದರಿಯ ವ್ಯವಸ್ಥೆಯನ್ನ ಅಥವಾ ಸರ್ಕಾರವನ್ನು ಹೊಂದಿದೆ. ನಮ್ಮ ಸಂವಿಧಾನದ 79ನೇ ಒಂದು ವಿಧಿ ಸಂಸತ್ತಿನ ರಚನೆಗೆ ಅವಕಾಶವನ್ನು ಮಾಡಿಕೊಡುತ್ತೆ. ಹಾಗಾದರೆ ಸಂಸತ್ತು ಹೇಗೆ ನೋಡೋಣ.
ನಮಗೆ ಸಂಸತ್ತು ಪಾರ್ಲಿಮೆಂಟ್ ಅಂದ ತಕ್ಷಣ ನಮಗೆ ನಮ್ಮ ದೇಶದ ಸಂಸತ್ತು ದ್ವಿಸದನ ಪದ್ಧತಿಯನ್ನ ಒಳಗೊಂಡಿದೆ. ಸಂಸತ್ತು ದ್ವಿಸದನ ಪದ್ಧತಿಯನ್ನು ಹೊಂದಿದ್ದು ಮೇಲ್ಮನೆಯನ್ನ ರಾಜ್ಯಸಭೆ ಅಂತ ಕರಿತೇವೆ, ಕೆಳಮನೆಯನ್ನ ಲೋಕಸಭೆ ಅಂತೇಳಿ ಕರೀತೇವೆ. ಒಂದು ರಾಜ್ಯಸಭೆ, ಎರಡು ಲೋಕಸಭೆ. ಇದನ್ನು ನಾವು ರಾಜ್ಯಸಭೆಯನ್ನ ಮೇಲ್ಮನೆ ಅಂತೇಳಿ ಕರಿತೇವೆ, ಇದನ್ನ ಕೆಳಮನೆ ಅಂತೇಳಿ ಕರಿತೇವೆ. ದ್ವಿಸದನ ಪದ್ಧತಿ. ವಿದ್ಯಾರ್ಥಿಗಳೇ, ಸಂಸತ್ತು ದ್ವಿಸದನ ಪದ್ಧತಿಯನ್ನು ಒಳಗೊಂಡಿದೆ. ಒಂದು ರಾಜ್ಯಸಭೆಯನ್ನು ಮೇಲ್ಮನೆ ಅಂತೇಳಿ ಕರಿತೇವೆ, ಲೋಕಸಭೆಯನ್ನು ನಾವು ಕೆಳಮನೆ ಅಂತೇಳಿ ಕರಿತೇವೆ. ಇದು ಸಂಸತ್ತಿನ ಮಾತು. ಹಾಗಾದ್ರೆ ಮೊದಲನೇದು ರಾಜ್ಯಸಭೆ. ಮೊದಲನೇದು ಯಾವುದು? ರಾಜ್ಯಸಭೆ. ರಾಜ್ಯಸಭೆ 250 ಸದಸ್ಯರನ್ನ ಒಳಗೊಂಡಿದೆ. 238 ಸದಸ್ಯರು ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ವಿಧಾನಸಭೆಯಿಂದ ಸದಸ್ಯರು ಆಯ್ಕೆಯಾಗಿ ಬರ್ತಾರೆ. ಉಳಿದ 12 ಸದಸ್ಯರು ಸಾಹಿತ್ಯ, ಕಲೆ, ವಿಜ್ಞಾನ ಮತ್ತು ಸಮಾಜ ಸೇವೆಯಲ್ಲಿ ವಿಶೇಷ ಅನುಭವವನ್ನು ಪಡೆದಂತವರನ್ನ ರಾಷ್ಟ್ರಪತಿಗಳು ನಾಮಕರಣ ಮಾಡ್ತಾರೆ. ಇದನ್ನ ಹಿರಿಯರ ಸದನ ಅಂತ ಹೇಳಿ ಕೂಡ ನಾವು ಕರೀತೇವೆ. ರಾಜ್ಯಸಭೆ. ಈ ರಾಜ್ಯಸಭೆಯನ್ನ ನಾವು ಹಿರಿಯರ ಸದನ ಅಂತ ಹೇಳಿ ಕರಿತೇವೆ. ರಾಜ್ಯಸಭೆಯಲ್ಲಿ ಒಟ್ಟು 250 ಇರ್ತಾರೆ. 250ರಲ್ಲಿ 238 ಜನ ವಿಧಾನಸಭೆಗಳಿಂದಲೂ ರಾಜ್ಯ ಮತ್ತು ಕೇಂದ್ರಾಡಳಿತ, ಇನ್ನ 12 ಜನರನ್ನ ರಾಷ್ಟ್ರಪತಿಗಳು ಇಲ್ಲಿ ನಾಮಕರಣವನ್ನ ಮಾಡ್ತಾರೆ. ವಿಧಾನಸಭೆ ಅಂದ್ರೆ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶ. ವಿದ್ಯಾರ್ಥಿಗಳೇ, ಪ್ರಸ್ತುತ ರಾಜ್ಯಸಭೆಯಲ್ಲಿ 250 ಸದಸ್ಯರನ್ನ ಒಳಗೊಂಡಿದೆ. ರಾಜ್ಯಸಭೆಯನ್ನ ಹಿರಿಯರ ಸದನ ಎಂದು ಕರೆಯುತ್ತೇವೆ. 250 ಸದಸ್ಯರಲ್ಲಿ 238 ಜನರನ್ನ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ವಿಧಾನಸಭೆಗಳಿಂದಲೂ, ಉಳಿದ 12 ಜನರನ್ನು ಸಾಹಿತ್ಯ, ಕಲೆ, ವಿಜ್ಞಾನ ಮತ್ತು ಸಮಾಜ ಸೇವೆಯಲ್ಲಿ ವಿಶೇಷ ಅನುಭವವುಳ್ಳಂತವರನ್ನು ರಾಷ್ಟ್ರಪತಿಗಳು ಆಯ್ಕೆ ಮಾಡುತ್ತಾರೆ, ನಾಮಕರಣ ಮಾಡಿ ಆಯ್ಕೆ ಮಾಡ್ತಾರೆ. ಈ ಎಲ್ಲ ಕಾರಣಗಳಿಂದ ನಾವು ರಾಜ್ಯಸಭೆಯನ್ನ ನಾವೇನಂತ ಕರಿತೇವೆ? ಹಿರಿಯರ ಸದನ ಅಂತೇಳಿ ಕರಿತೇವೆ. ಇದರ ಅಧಿಕಾರ ಏನಿದೆ? ರಾಜ್ಯಸಭೆಯು ಕಾಯಂ ಸದನವಾಗಿದ್ದು ಲೋಕಸಭೆಯಂತೆ ವಿಸರ್ಜಿಸಲಾಗುವುದಿಲ್ಲ. ಇದು ಕಾಯಂ ಸದನ. ನಾವು ಕಾಯಂ ಸದನ. ಹಾಗಾದ್ರೆ ಕಾಯಂ ಸದನ ಯಾವುದು? ರಾಜ್ಯಸಭೆ ಕಾಯಂ ಸದನ. ಲೋಕಸಭೆಯಂತೆ ಇದನ್ನು ವಿಸರ್ಜನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಸದಸ್ಯರ ಅಧಿಕಾರ ಅವಧಿ 6 ವರ್ಷಗಳು. ಅಧಿಕಾರದ ಅವಧಿ 6 ವರ್ಷಗಳು. ಅಧಿಕಾರದ ಅವಧಿ 6 ವರ್ಷ ಇರುತ್ತೆ. ರಾಜ್ಯಸಭೆಯ ಸದಸ್ಯರ ಅಧಿಕಾರದ ಅವಧಿ 6 ವರ್ಷಗಳು ಇರುತ್ತೆ. ಹಾಗೆಯೇ ವರ್ಷಕ್ಕೊಮ್ಮೆ, ಪ್ರತಿ 2 ವರ್ಷಕ್ಕೊಮ್ಮೆ, ಎಷ್ಟು ವರ್ಷ? ಪ್ರತಿ 2 ವರ್ಷಕ್ಕೊಮ್ಮೆ 3ನೇ ಒಂದು ಭಾಗದ ಸದಸ್ಯರು ನಿವೃತ್ತರಾಗ್ತಾರೆ. ಮತ್ತೆ ಅಷ್ಟೇ ಸಂಖ್ಯೆಯ ಸದಸ್ಯರುಗಳು ಕೂಡ ಆಯ್ಕೆಯಾಗಿರ್ತಾರೆ. ಸದಸ್ಯರು ತಮ್ಮ ಸ್ಥಾನದಲ್ಲಿ ಮುಂದುವರಲಿಕ್ಕೆ ಇಷ್ಟ ಇಲ್ಲದೆ ಅವರು ರಾಜೀನಾಮೆಯನ್ನ ಕೊಡಬಹುದು ಅಂತೇಳಿ ನೆನ್ಪಿಟ್ಕೋಬೇಕು. ರಾಜ್ಯಸಭೆ ಒಂದು ಕಾಯಂ ಸದನ. ಲೋಕಸಭೆಯಂತೆ ವಿಸರ್ಜನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಮಾಡ್ಲಿಕ್ಕೆ ಬರಲ್ಲ. ಆದರೆ ಸದಸ್ಯರ ಅಧಿಕಾರದ ಅವಧಿ 6 ವರ್ಷಗಳು. ಪ್ರತಿ 2 ವರ್ಷಕ್ಕೊಮ್ಮೆ 3ನೇ ಒಂದು ಭಾಗದಷ್ಟು ಸದಸ್ಯರು ನಿವೃತ್ತರಾಗ್ತಾರೆ. ಅಷ್ಟೇ 3ನೇ ಒಂದು ಭಾಗದಷ್ಟು ಸದಸ್ಯರು ಹೊಸದಾಗಿ ಆಯ್ಕೆ ಆಗ್ತಾರೆ. ತಮ್ಮ ಸ್ಥಾನದಲ್ಲಿ ಯಾರಿಗಾದರೂ ರಾಜ್ಯಸಭೆಯಲ್ಲಿ ಮುಂದುವರಲಿಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ಅವ್ರು ಏನ್ ಮಾಡಬಹುದು? ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಬಹುದು. ಹಾಗಾದ್ರೆ ರಾಜ್ಯಸಭೆಗೆ ಆಯ್ಕೆ ಆಗಲಿಕ್ಕೆ ಯಾವ ಅರ್ಹತೆಗಳನ್ನು ನಾವು ಹೊಂದಿರಬೇಕು? ಸದಸ್ಯರ ಅರ್ಹತೆಗಳು. ನಾವು ರಾಜ್ಯಸಭೆಯ ಸದಸ್ಯರ ಆಗಬೇಕು ಅಂದ್ರೆ ಯಾವ ಅರ್ಹತೆಗಳನ್ನ ಹೊಂದಿರಬೇಕು? ಮೊದಲು ಭಾರತದ ಪ್ರಜೆಯಾಗಿರಬೇಕು,
ಕನಿಷ್ಠ 30 ವರ್ಷ ವಯೋಮಿತಿಯನ್ನು ಹೊಂದಿರಬೇಕು, ನ್ಯಾಯಾಂಗದ ಶಿಕ್ಷೆಗೆ ಒಳಗಾಗಿರಬಾರದು, ಮತಿಭ್ರಮಣೆ ಉಳ್ಳವರಾಗಿರಬಾರದು. ರಾಜ್ಯಸಭೆಯ ಸದಸ್ಯರ ಆಯ್ಕೆಗಿರ್ತಕ್ಕಂಥ ಸದಸ್ಯರಾಗಿ ಇರಬೇಕಾದಂತಹ ಅರ್ಹತೆಗಳು ಅಂತ ಒಂದು ರಾಜ್ಯಸಭೆಯ ಸದಸ್ಯರಾಗಲು ಇರಬೇಕಾದ ಅರ್ಹತೆಗಳು. ಒಂದು, ಏನಾಗಿರ್ಬೇಕು? ಅವರು ಭಾರತೀಯ ಪ್ರಜೆಯಾಗಿರಬೇಕು. 2, 30 ವರ್ಷ ವಯಸ್ಸಾಗಿರಬೇಕು, ನ್ಯಾಯಾಂಗದ ಶಿಕ್ಷೆಗೆ ಒಳಪಟ್ಟಿರಬಾರದು, ಮತಿಭ್ರಮಣೆಯಾಗಿರಬಾರದು. ವಿದ್ಯಾರ್ಥಿಗಳೇ, ರಾಜ್ಯಸಭೆಯ ಸದಸ್ಯರಾಗಲು ಇರಬೇಕಾದ ಅರ್ಹತೆಗಳು ಯಾವೆಂದರೆ, 1, ಭಾರತ ಪ್ರಜೆಯಾಗಿರಬೇಕು, ಕನಿಷ್ಠ 30 ವರ್ಷ ವಯೋಮಿತಿಯನ್ನು ಹೊಂದಿರಬೇಕು, 30 ವರ್ಷಕ್ಕಿಂತ ಕಡಿಮೆ ಇದ್ರೆ ಅವರು ರಾಜ್ಯಸಭೆಯ ಸದಸ್ಯರಾಗಲಿಕ್ಕೆ ಅರ್ಹತೆಯನ್ನು ಹೊಂದುವುದಿಲ್ಲ. 30 ವರ್ಷಕ್ಕಿಂತ ಹೆಚ್ಚು ವಯಸ್ಸಾಗಿದ್ರೂ ಕೂಡ ನಡೆಯುತ್ತೆ. ಭಾರತೀಯ ಪ್ರಜೆಗಳಿಗೆ ಮಾತ್ರ ರಾಜ್ಯಸಭೆಯ ಸದಸ್ಯರಾಗಲಿಕ್ಕೆ ಸಾಧ್ಯ ಇದೆ. ಬೇರೆ ಯಾವುದೋ ಅಮೆರಿಕ ದೇಶದ ಪ್ರಜೆ ಆಗಿರ್ಬೋದು, ಜಪಾನ್ ದೇಶದ ಪ್ರಜೆ, ಅವರಿಗೆ ಇಲ್ಲಿ ಅವಕಾಶ ಇಲ್ಲ. ನ್ಯಾಯಾಂಗದ ಶಿಕ್ಷೆಗೆ ಒಳಪಟ್ಟಿರಬಾರದು. ಯಾವುದಾದರೂ ಕೊಲೆ ಕೇಸುಗಳಲ್ಲಿ ಅಥವಾ ಯಾವುದಾದರೂ ಅಪರಾಧದ ಕೇಸುಗಳಲ್ಲಿ ಅವರು ಶಿಕ್ಷೆಯನ್ನು ಅನುಭವಿಸಿರಬಾರದು. ಮತಿಭ್ರಮಣೆ, ತಲೆ ಸರಿ ಇರಬೇಕು. ಏನಿರಬೇಕು? ತಲೆ ಸರಿ ಇರಬೇಕು ಅಂದ್ರೆ ಅವರು ಉತ್ತಮ ನಡತೆ ಉಳ್ಳವರಾಗಿರಬೇಕು, ಮತಿಭ್ರಮಣೆ ಆಗಿರಬಾರದು. ಇವು 4 ಕೂಡ ಏನಿದು ರಾಜ್ಯಸಭೆಯ ಸದಸ್ಯರಾಗಲಿಕ್ಕೆ ಇರುವಂತಹ ಒಂದು ಅರ್ಹತೆಗಳು. ಹೀಗೆ ಸಂಸತ್ತು ಕಾಲಕಾಲಕ್ಕೆ ಕೆಲವೊಂದು ನಿಗದಿಪಡಿಸಿರ್ತಕ್ಕಂಥ ಕೆಲವು ಅವಕಾಶಗಳನ್ನ ಅಥವಾ ಅರ್ಹತೆಗಳನ್ನ ಬದಲಾವಣೆ ಮಾಡ್ತಾ ಹೋಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಅವು ಪ್ರತಿ ಇದರಲ್ಲೂ ಕೂಡ ಜಾರಿಯಲ್ಲಿ ಇರ್ತವೆ. ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರಾಗಿರ್ತಾರೆ. ರಾಜ್ಯಸಭೆಗೆ ಯಾರಿರ್ತಾರೆ? ಉಪರಾಷ್ಟ್ರಪತಿಗಳು. ಉಪರಾಷ್ಟ್ರಪತಿಗಳು. ಈ ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಸಭಾಪತಿಗಳು, ರಾಜ್ಯಸಭೆಯ ಅಧ್ಯಕ್ಷರು, ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರು ಅಥವಾ ಸಭಾಪತಿಗಳು. ರಾಜ್ಯಸಭೆಯ ಸಭಾಪತಿಗಳು ಯಾರು? ಉಪರಾಷ್ಟ್ರಪತಿಗಳು. ಹಾಗಾದ್ರೆ ವಿದ್ಯಾರ್ಥಿಗಳೇ, ಪ್ರಸ್ತುತ ಉಪರಾಷ್ಟ್ರಪತಿಗಳು ಯಾರು? ವೆಂಕಯ್ಯ ನಾಯ್ಡು. ಈ ವೆಂಕಯ್ಯ ನಾಯ್ಡು ಇರ್ತಕ್ಕಂಥ ಉಪರಾಷ್ಟ್ರಪತಿಗಳು ಇಂದು ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರಾಗಿರ್ತಾರೆ ಅಥವಾ ಸಭಾಪತಿಗಳಾಗಿರ್ತಾರೆ. ಸದನದ ಸದಸ್ಯರಲ್ಲಿ ಒಬ್ಬರನ್ನ ಉಪಸಭಾಪತಿಯ ಆಯ್ಕೆಯನ್ನು ಮಾಡ್ತಾರೆ. ಸಭೆಯ ಅಧಿವೇಶನ ಸದನದ ಒಂದು 10% ಇಲ್ಲಿ ಜನರು ಇಲ್ಲಿ ಸದಸ್ಯರು ಹಾಜರಿರಬೇಕು. ಸಭೆಯ ಅಧಿವೇಶನ ನಡೀಬೇಕು ಅಂದ್ರೆ ಇಷ್ಟು ಸದಸ್ಯರು ಇರಲೇಬೇಕು ಅಂತಿದೆ. ಅಷ್ಟು 10% ಅಂದ್ರೆ ಉದಾಹರಣೆಗೆ 250 ಜನ ಇದ್ದಾರೆ ಅಂದ್ರೆ 10% ಅಷ್ಟು ಲೆಕ್ಕ ಹಾಕಿ ನಮಗೆ 25 ಸದಸ್ಯರು ಇದ್ರೆ ರಾಜ್ಯಸಭೆಯನ್ನು ನಾವು ನಡೆಸಬಹುದು. ನೆನಪಿಟ್ಟುಕೊಳ್ಬೇಕು ವಿದ್ಯಾರ್ಥಿಗಳೇ, ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರು ಅಥವಾ ಸಭಾಪತಿಗಳಾಗಿರ್ತಾರೆ. ಸದನದ ಸದಸ್ಯರುಗಳಲ್ಲಿ ಒಬ್ಬರನ್ನ ಉಪಸಭಾಪತಿ ಸ್ಥಾನಕ್ಕೆ ಆಯ್ಕೆ ಮಾಡ್ತಾರೆ. ಸಭೆಯ ಅಧಿವೇಶನ ನಡೀಬೇಕು ಅಂದ್ರೆ ಸದನದ 10% ಸದಸ್ಯರು ಹಾಜರಿರಬೇಕು. ಒಂದು ಅಧಿವೇಶನಕ್ಕೂ ಮತ್ತು ಮತ್ತೊಂದು ಅಧಿವೇಶನಕ್ಕೂ ಗರಿಷ್ಠ ಅಂತರ 6 ತಿಂಗಳು ಇಲ್ಲಿ ಮೀರಬಾರದು ಅಂತೇಳಿ ಅಷ್ಟೊಳಗೆ ಅಧಿವೇಶನಗಳನ್ನ ನಡೆಸ್ತಾರೆ ಎನ್ನುವಂಥದ್ದು. ಈಗ ಇದಿಷ್ಟು ಕೂಡ ರಾಜ್ಯಸಭೆಗೆ ಸಂಬಂಧಪಟ್ಟಂತ ಪ್ರಮುಖ ಅಂಶಗಳನ್ನು ನಾವು ತಿಳ್ಕೊಂಡ್ವಿ. ಸಂಸತ್ತು, ಈ ಕೇಂದ್ರ ಶಾಸಕಾಂಗವನ್ನು ಸಂಸತ್ತು ಅಂತ ಹೇಳಿ ಕರಿತೀವಿ. ಈ ಸಂಸತ್ತನ್ನು ಸ್ಥಾಪನೆ ಮಾಡಲಿಕ್ಕೆ ನಮ್ಮ ಸಂವಿಧಾನದ 89ನೇ ತಿದ್ದುಪಡಿ ಅವಕಾಶವನ್ನು ಮಾಡಿಕೊಟ್ಟಿದೆ. ಭಾರತದ ಸಂಸತ್ತನ್ನ ದ್ವಿಸದನ ಪದ್ಧತಿ ಹೊಂದಿದೆ. ಭಾರತ ದ್ವಿಸದನ ಪದ್ಧತಿಯನ್ನು ಹೊಂದಿದೆ. ಸಂಸತ್ತು ರಾಜ್ಯಸಭೆ ಮತ್ತು ಲೋಕಸಭೆಯನ್ನು ಹೊಂದಿದೆ. ರಾಜ್ಯಸಭೆಯನ್ನು ಮೇಲ್ಮನೆ ಅಂತ ಹೇಳಿ ಕರಿತೀವಿ, ಲೋಕಸಭೆಯನ್ನು ಕೆಳಮನೆ ಅಂತ ಹೇಳಿ ಕರಿತೀವಿ.
ರಾಜ್ಯಸಭೆಯ ರಚನೆ ಬಗ್ಗೆ ತಿಳ್ಕೊಂಡ್ವಿ. ರಾಜ್ಯಸಭೆ 250 ಸದಸ್ಯರನ್ನ ಒಳಗೊಂಡಿದೆ. ಇದನ್ನ ಹಿರಿಯರ ಸದನ ಅಂತ ಹೇಳಿ ಕರಿತೀವಿ. 250ರಲ್ಲಿ 238 ಸದಸ್ಯರುಗಳು ರಾಜ್ಯಗಳ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ವಿಧಾನಸಭೆಗಳಿಂದ ಆಯ್ಕೆಯಾಗ್ತಾರೆ. ಉಳಿದ 12 ಸದಸ್ಯರುಗಳನ್ನ ರಾಷ್ಟ್ರಪತಿಗಳು ಸಾಹಿತ್ಯ, ಕಲೆ, ವಿಜ್ಞಾನ ಮತ್ತು ಸಮಾಜ ಸೇವೆಗಳಲ್ಲಿ ವಿಶೇಷ ಅನುಭವ ಉಳ್ಳವರನ್ನು ನಾಮಕರಣ ಮಾಡ್ತಾರೆ. ಹೀಗೆ ರಾಜ್ಯಸಭೆಯನ್ನ ಕಾಯಂ ಸದನ ಅಂತೇಳಿ ನಾವು ಕರಿತೇವೆ. ಇದರ ಅಧಿಕಾರದ ಅವಧಿ 6 ವರ್ಷ. ರಾಜ್ಯಸಭೆಯ ಸದಸ್ಯರಾಗಲಿ ಇರಬೇಕಾದಂತಹ ಅರ್ಹತೆಗಳ ಬಗ್ಗೆ ತಿಳ್ಕೊಂಡ್ವಿ. ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರು ಅಥವಾ ಸಭಾಪತಿಗಳು, ರಾಜ್ಯಸಭೆಯ ಸಭಾಪತಿಗಳು ಆಗಿರ್ತಾರೆ ಅಂತೇಳಿ ನಾವು ತಿಳ್ಕೊಂಡ್ವಿ. ವಿದ್ಯಾರ್ಥಿಗಳೇ, ಈಗ ನಾವು ಲೋಕಸಭೆಯ ರಚನೆಯ ಬಗ್ಗೆ ಮತ್ತು ಲೋಕಸಭಾ ಸದಸ್ಯರಾಗಲು ಯಾವ ಅರ್ಹತೆಗಳನ್ನು ಹೊಂದಿರಬೇಕು ಎನ್ನುವಂತಹ ಅಂಶಗಳನ್ನ ನಾವು ನೋಡೋಣ. ಲೋಕಸಭೆಯ ರಚನೆ. ಲೋಕಸಭೆ ನಾವು ಲೋಕಸಭೆಯನ್ನ ಏನು ಕರಿತೀವಿ? ಸಂಸತ್ತಿನ ಕೆಳಮನೆ. ಸಂಸತ್ತಿನ ಕೆಳಮನೆ ಅಂತೇಳಿ ನಾವು ಕರಿತೀವಿ. ಲೋಕಸಭೆಯ ಸದಸ್ಯರು ಜನರಿಂದ ನೇರವಾಗಿ ಆಯ್ಕೆಯಾಗಿ ಬರ್ತಾರೆ. ಇದನ್ನ ಜನತಾ ಸದನ ಅಂತ ಹೇಳಿ ಕರಿತೀವಿ. ಜನರಿಂದ ಆಯ್ಕೆಯಾಗ್ತಾರೆ. ಆ ಕಾರಣಕ್ಕಾಗಿ ಇದನ್ನ ಜನತಾ ಸದನ. ಬೇರೆ ವಿದ್ಯಾರ್ಥಿಗಳೇ, ಜನತಾ ಸದನ ಅಂದ್ರೆ ಯಾವುದು? ಲೋಕಸಭೆ. ಲೋಕಸಭೆಯ ಸದಸ್ಯರು ಜನರಿಂದ ನೇರವಾಗಿ ಆಯ್ಕೆಯಾಗುವುದರಿಂದ ಈ ಲೋಕಸಭೆಯನ್ನು ನಾವು ಏನು ಕರಿತೀವಿ? ಜನತಾ ಸದನ ಅಂತ ಕರಿತೀವಿ. ಪ್ರಸ್ತುತ ಲೋಕಸಭೆಯ ಸದಸ್ಯರ ಸಂಖ್ಯೆ 545. ಎಷ್ಟಿದೆ? ಲೋಕಸಭೆಯ ಸದಸ್ಯರ ಸಂಖ್ಯೆ 545. ಇದರಲ್ಲಿ 543 ಸದಸ್ಯರುಗಳು ಸಾರ್ವತ್ರಿಕ ಚುನಾವಣೆಗಳಲ್ಲಿ ಆಯ್ಕೆಯಾಗ್ತಾರೆ. ಉಳಿದ 2 ಆಂಗ್ಲೋ ಇಂಡಿಯನ್ನರು ಸದಸ್ಯರಾಗಿ ರಾಷ್ಟ್ರಪತಿಗಳು ನಾಮಕರಣ ಮಾಡ್ತಾರೆ. ಆಂಗ್ಲೋ ಇಂಡಿಯನ್ನರು ಅಂದ್ರೆ ನಮ್ಮ ಭಾರತವನ್ನ ಬ್ರಿಟಿಷರು 200 ವರ್ಷಗಳ ಅಧಿಕ ಆಡಳಿತವನ್ನು ಮಾಡಿದರು. ಅವರ ಒಂದು ಮನೆತನಗಳು ನಮ್ಮ ಭಾರತದಲ್ಲಿದ್ದರೆ ಅಂಥವರಿಗೂ ಕೂಡ ಅವಕಾಶವನ್ನು ಮಾಡಿಕೊಡಬೇಕು ಅಂತೇಳಿ 2 ಆಂಗ್ಲೋ ಇಂಡಿಯನ್ನರನ್ನ ನಾವಿಲ್ಲಿ ನೇಮಕವನ್ನ ಮಾಡ್ತೇವೆ. ಹೀಗೆ ಒಟ್ಟು ಲೋಕಸಭೆಯ ಸದಸ್ಯರ ಸಂಖ್ಯೆ 545. 543 ಸದಸ್ಯರುಗಳು ಜನರಿಂದ ನೇರವಾಗಿ ಆಯ್ಕೆ ಆಗ್ತಾರೆ. ಉಳಿದ 2 ಸದಸ್ಯರುಗಳನ್ನ ಆಂಗ್ಲೋ ಇಂಡಿಯನ್ನರು, ಈ ಆಂಗ್ಲೋ ಇಂಡಿಯನ್ ಸದಸ್ಯರುಗಳನ್ನ ರಾಷ್ಟ್ರಪತಿಗಳು ನಾಮಕರಣ ಮಾಡ್ತಾರೆ. ಹಾಗೆ ಪರಿಶಿಷ್ಟ ಜಾತಿಯವರಿಗೆ 79 ಸ್ಥಾನಗಳು, ಪರಿಶಿಷ್ಟ ಪಂಗಡದವರಿಗೆ 41 ಸ್ಥಾನಗಳನ್ನ ಇಲ್ಲಿ ಮೀಸಲಿಡಲಾಗಿದೆ. ಇಲ್ಲಿಯೂ ಕೂಡ ಮೀಸಲಾತಿದೆ. ಲೋಕಸಭೆಯಲ್ಲಿ 79 ಸ್ಥಾನಗಳು ಶೆಡ್ಯೂಲ್ಡ್ ಕ್ಯಾಸ್ಟ್ ಪರಿಶಿಷ್ಟ ಜಾತಿಯವರಿಗೆ ಮೀಸಲಿಡಲಾಗಿದೆ. ಪರಿಶಿಷ್ಟ ಪಂಗಡ ಶೆಡ್ಯೂಲ್ಡ್ ಟ್ರೈಬ್ 41 ಸ್ಥಾನಗಳನ್ನ ನಾವಿಲ್ಲಿ ಇಡಲಾಗಿದೆ, ಮೀಸಲಾಗಿದೆ. 79 SC. ನೋಡಿ, ಇದರಲ್ಲಿ 2 ಆಂಗ್ಲೋ ಇಂಡಿಯನ್. ಆಮೇಲೆ ನಮಗೆ ಇಲ್ಲಿ ಆಂಗ್ಲೋ ಇಂಡಿಯನ್ ಆದ್ಮೇಲೆ ಉಳಿದಂತೆ 79 ಜನ ಮತ್ತು 41 ಜನ. ಇಲ್ಲಿ SC ಮತ್ತು ST ಮೀಸಲು ಸದಸ್ಯರುಗಳನ್ನು ನಾವು ಹೊಂದಿದ್ದೇವೆ. ಲೋಕಸಭೆಯ ಅಧಿಕಾರದ ಅವಧಿ ಇಲ್ಲಿ 5 ವರ್ಷ ಅವಧಿ ಇರುತ್ತೆ. ಅವಧಿ ಮುಗಿಯುವುದಕ್ಕೆ ಮೊದಲೇ ಪ್ರಧಾನಿಯ ಸಲಹೆ ಮೇರೆಗೆ ರಾಷ್ಟ್ರಪತಿಗಳು ಲೋಕಸಭೆಯನ್ನ ವಿಸರ್ಜನೆ ಮಾಡಬಹುದು. ಹಾಗಾದರೆ ಅಧಿಕಾರದ ಅವಧಿ ಎಷ್ಟು ವರ್ಷ? 5 ವರ್ಷ. ರಾಜ್ಯಸಭೆ ಅಧಿಕಾರದ ಎಷ್ಟು ವರ್ಷ? 6 ವರ್ಷ. ನೆನಪಿಟ್ಕೋಬೇಕು. ರಾಜ್ಯಸಭೆಯ ಅಧಿಕಾರಾವಧಿ 6 ವರ್ಷ, ಲೋಕಸಭೆಯ ಅಧಿಕಾರದ ಅವಧಿ 5 ವರ್ಷ. ಅವಧಿ ಮುಗಿಯುವುದಕ್ಕಿಂತ ಮೊದಲೇ ಪ್ರಧಾನಿಯ ಸಲಹೆಯ ಮೇರೆಗೆ ರಾಷ್ಟ್ರಪತಿಗಳು ಲೋಕಸಭೆಯನ್ನು ವಿಸರ್ಜನೆ ಮಾಡಬಹುದು. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಅಧಿಕಾರದ ಅವಧಿಯನ್ನ ನಾವು 1 ವರ್ಷಕ್ಕೆ ವಿಸ್ತರಿಸಬಹುದು. ತುರ್ತು ಪರಿಸ್ಥಿತಿ, ಈ ತುರ್ತು ಪರಿಸ್ಥಿತಿಗಳು ಬಂದಂತಹ ಸಂದರ್ಭದಲ್ಲಿ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ 1 ವರ್ಷದ ಅವಧಿಯವರೆಗೆ ಇದನ್ನು ವಿಸ್ತರಣೆ ಮಾಡಬಹುದು ಅಂತೇಳಿ. ಹಾಗಾದರೆ ಸದಸ್ಯರ ಅರ್ಹತೆಗಳು ಏನೇನು? ಆಗಲೇ ನಾವು ರಾಜ್ಯಸಭೆಯ ಸದಸ್ಯರ ಆಯ್ಕೆಗೆ ಸಂಬಂಧಪಟ್ಟಂತೆಯೇ ಇಲ್ಲಿಯೂ ಕೂಡ ಅಷ್ಟೇ ಇರುತ್ತೆ. ಇಲ್ಲಿ ಸದಸ್ಯರ ಆಯ್ಕೆಗೆ ಸಂಬಂಧಪಟ್ಟಂತೆ ಅವರು ಭಾರತೀಯ ಪ್ರಜೆಯಾಗಿರಬೇಕು, ಕನಿಷ್ಠ 25 ವರ್ಷ ವಯೋಮಿತಿಯನ್ನು ಹೊಂದಿರಬೇಕು, ಸರ್ಕಾರದ ಯಾವುದೇ ಹುದ್ದೆಯಲ್ಲಿ ಇರಬಾರದು, ಮಾನಸಿಕ ಸ್ವಾಸ್ಥ್ಯ ಕಳ್ಕೊಂಡಿರಬಾರದು, ನ್ಯಾಯಾಲಯದ ಶಿಕ್ಷೆಗೆ
ಒಳಗಾಗಿರಬಾರದು. ಹಾಗೆ ಸಂಸತ್ತು ಕಾಲಕಾಲಕ್ಕೆ ವಿಧಿಸುವಂತಹ ಅರ್ಹತೆಗಳನ್ನ ಅವರು ಒಪ್ಕೊಳ್ಬೇಕಾಗುತ್ತೆ ಅಂತೇಳಿ. ಸದಸ್ಯರ ಅರ್ಹತೆಗಳು ಲೋಕಸಭೆಯ ಸದಸ್ಯರಾಗಬೇಕು ಅಂದ್ರೆ ಯಾವ ಅರ್ಹತೆಗಳನ್ನ ಹೊಂದಿರಬೇಕು? ಒಂದು, ಭಾರತೀಯ ಪ್ರಜೆಯಾಗಿರಬೇಕು. 2, 25 ವರ್ಷ ವಯಸ್ಸಾಗಿರಬೇಕು. ಯಾವುದೇ ಸರ್ಕಾರಿ ಹುದ್ದೆಯಲ್ಲಿ ಇರಬಾರದು. ನಮಗೆ ಗೊತ್ತಿದೆ, ನ್ಯಾಯಾಂಗದ ಶಿಕ್ಷೆಗೆ ಅಥವಾ ಮಾನಸಿಕ ಸ್ವಾಸ್ಥ್ಯಕ್ಕೆ ಒಳಗಾಗಿರಬಾರದು. ಮಾನಸಿಕ ಮತಿಭ್ರಮಣೆ ಅಂತೀವ, ಮಾನಸಿಕ ಸ್ವಾಸ್ಥ್ಯ ಒಳಗಾಗಿರಬಾರದು. ಸ್ವಾಸ್ಥ್ಯಕ್ಕೆ ನ್ಯಾಯಾಂಗದ ಶಿಕ್ಷೆಗೆ ಒಳಗಾಗಿರಬಾರದು. ವಿದ್ಯಾರ್ಥಿಗಳೇ, ಲೋಕಸಭೆಯ ಸದಸ್ಯರಾಗಲು ಇರಬೇಕಾದ ಅರ್ಹತೆಗಳು ಯಾವೆಂದರೆ, 1, ಭಾರತೀಯ ಪ್ರಜೆಯಾಗಿರಬೇಕು. 25 ವರ್ಷ ವಯಸ್ಸಾಗಿರಬೇಕು. ಯಾವುದೇ ಸರ್ಕಾರಿ ಹುದ್ದೆಯಲ್ಲಿ ಇರಬಾರದು. ಮಾನಸಿಕ ಸ್ವಾಸ್ಥ್ಯವನ್ನು ಕಳೆದುಕೊಂಡಿರಬಾರದು. ಮಾನಸಿಕ ಸ್ವಾಸ್ಥ್ಯವನ್ನು ನ್ಯಾಯಾಲಯದಿಂದ ಶಿಕ್ಷೆಗೆ ಒಳಗಾಗಿರಬಾರದು. ಮಾನಸಿಕ ಸ್ವಾಸ್ಥ್ಯ ಕಳೆದುಕೊಂಡಿರಬಾರದು. ಇದಿಷ್ಟು ಕೂಡ ಲೋಕಸಭೆಯ ಸದಸ್ಯರಾಗಲು ಇರಬೇಕಾದಂತಹ ಅರ್ಹತೆಗಳು. ವಿದ್ಯಾರ್ಥಿಗಳು ಮತ್ತೊಮ್ಮೆ ನೋಡೋದಾದ್ರೆ, ಇದನ್ನ ಪರೀಕ್ಷಾ ದೃಷ್ಟಿಯಿಂದ 2 ಅಂಕಗಳಿಗೆ ಕೇಳಲಾಗುತ್ತೆ. ಲೋಕಸಭೆಯ ಸದಸ್ಯರು ಹೊಂದಿರಬೇಕಾದ, ಸದಸ್ಯರಿಗೆ ಇರಬೇಕಾದ ಅರ್ಹತೆಗಳು ಅಂದ್ರೆ, 1, ಭಾರತೀಯ ಪ್ರಜೆಯಾಗಿರಬೇಕು. 25 ವರ್ಷ ವಯೋಮಿತಿಯನ್ನು ಹೊಂದಿರಬೇಕು. ಯಾವುದೇ ಸರ್ಕಾರಿ ಹುದ್ದೆಯಲ್ಲಿ ಇರಬಾರದು. ಮಾನಸಿಕ ಸ್ವಾಸ್ಥ್ಯ ಕಳೆದುಕೊಂಡಿರಬಾರದು. ಹಾಗೂ ನ್ಯಾಯಾಂಗದ ಶಿಕ್ಷೆಗೆ ಒಳಪಟ್ಟಿರಬಾರದು ಎನ್ನುವಂತ ಅರ್ಹತೆಗಳನ್ನ ಲೋಕಸಭಾ ಸದಸ್ಯರಾಗಲಿಕ್ಕೆ ನಾವು ಈ ಅರ್ಹತೆಗಳನ್ನ ತಿಳ್ಕೊಂಡ್ವಿ. ಹಾಗೆ ಇಲ್ಲಿ ಲೋಕಸಭಾ ಸದಸ್ಯರಲ್ಲಿ ಒಬ್ಬರನ್ನ ಸಭಾಧ್ಯಕ್ಷರನ್ನ ಸ್ಪೀಕರ್ ಆಗಿ, ಮತ್ತೊಬ್ಬರನ್ನ ಉಪಸಭಾಪತಿಗಳಾಗಿ ಇಲ್ಲಿ ಆಯ್ಕೆಯನ್ನ ಮಾಡ್ತಾರೆ. ನೆನಪಿಟ್ಕೊಳ್ಬೇಕು, ಆಗಲೇ ನಾವು ರಾಜ್ಯಸಭೆಯನ್ನ ನೋಡಿದ ಹಾಗೆಯೇ ಇಲ್ಲಿಯೂ ಕೂಡ ಲೋಕಸಭೆಯಲ್ಲಿ ಎಲ್ಲಾ ಸದಸ್ಯರುಗಳು ಸೇರಿ ಒಬ್ಬ ಸದಸ್ಯರನ್ನು ಸಭಾಪತಿಗಳಾಗಿ ಅಥವಾ ಸ್ಪೀಕರ್ ಆಗಿ ಆಯ್ಕೆಯನ್ನ ಮಾಡ್ತಾರೆ. ಸ್ಪೀಕರ್, ಡೆಪ್ಯೂಟಿ ಸ್ಪೀಕರ್, ಮತ್ತೊಬ್ಬರು ಉಪಸಭಾಪತಿ. ಡೆಪ್ಯೂಟಿ ಸ್ಪೀಕರ್, ಸಭಾಪತಿ, ಉಪಸಭಾಪತಿ. ವಿದ್ಯಾರ್ಥಿಗಳೇ, ಲೋಕಸಭೆಯ ಸದಸ್ಯರಲ್ಲಿ ಒಬ್ಬರನ್ನ ಸಭಾಧ್ಯಕ್ಷರು ಅಥವಾ ಸ್ಪೀಕರ್ ಆಗಿ ಆಯ್ಕೆಯನ್ನು ಮಾಡ್ತೇವೆ. ಮತ್ತೊಬ್ಬರನ್ನ ಸಭಾಪತಿಗಳು, ಉಪ ಸಭಾಧ್ಯಕ್ಷರು ಅಂತ ಹೇಳ್ತಾರೆ. ಉಪ ಸಭಾಧ್ಯಕ್ಷರನ್ನಾಗಿ ಅಂದರೆ ಡೆಪ್ಯೂಟಿ ಸ್ಪೀಕರ್, ಸಭಾಧ್ಯಕ್ಷರು ಅಂತ ಹೇಳಿ ನಾವು ತಿಳ್ಕೊಂಡು ಮತ್ತೆ ಸಭಾಧ್ಯಕ್ಷರು ಹಾಗೆಯೇ ಉಪಸಭಾಧ್ಯಕ್ಷರು, ಸಭಾಪತಿಗಳು, ಹೀಗೆ ಸ್ಪೀಕರ್ ಮತ್ತು ಡೆಪ್ಯೂಟಿ ಸ್ಪೀಕರ್ ಅನ್ನ ಆಯ್ಕೆ ಮಾಡ್ತೇವೆ. ಸಭಾಧ್ಯಕ್ಷರಾಗಿ ಆಯ್ಕೆಯಾದ ನಂತರ ಸದನದಲ್ಲಿ ಪಕ್ಷಾತೀತವಾಗಿ ಅವರು ಕಾರ್ಯನಿರ್ವಹಿಸಬೇಕಾಗುತ್ತೆ. ಹಾಗಾದ್ರೆ ಇಲ್ಲಿ ಆಡಳಿತ ಪಕ್ಷ ಬಹುಮತವನ್ನ ಪಡೆದುಕೊಂಡಂತಹ ಪಕ್ಷದ ಸದಸ್ಯರುಗಳಲ್ಲಿ ಒಬ್ಬರನ್ನು ಸ್ಪೀಕರ್ ಆಗಿ ಮತ್ತೊಬ್ಬರನ್ನು ಡೆಪ್ಯೂಟಿ ಸ್ಪೀಕರ್ ಆಗಿ ಆಯ್ಕೆ ಮಾಡಿ, ಉಳಿದಂತಹ ಎರಡನೆಯ ಸ್ಥಾನದಲ್ಲಿರ್ತಕ್ಕಂಥ ಪಕ್ಷದವರು
ವಿರೋಧ ಪಕ್ಷದ ಸ್ಥಾನವನ್ನು ತುಂಬುತ್ತಾರೆ. ವಿರೋಧ ಪಕ್ಷದವರ ಕೆಲಸವನ್ನು ನಿರ್ವಹಣೆ ಮಾಡ್ತಾರೆ. ಪಕ್ಷಾತೀತವಾಗಿ ಸಭಾಪತಿಗಳು ಇಲ್ಲಿ ಕಾರ್ಯನಿರ್ವಹಿಸಬೇಕಾಗುತ್ತೆ. ಸಭಾಧ್ಯಕ್ಷರ ಅನುಪಸ್ಥಿತಿಯಲ್ಲಿ ಉಪಸಭಾಧ್ಯಕ್ಷರು ಅಥವಾ ಡೆಪ್ಯೂಟಿ ಸ್ಪೀಕರ್ ಅವರು ಸದನವನ್ನು ಮುಂದುವರಿಸಿಕೊಂಡು ಬರ್ತಾರೆ. ಹಾಗಾದರೆ ಇಲ್ಲಿ ಲೋಕಸಭೆಯ ಅಧಿಕಾರ ಮತ್ತು ಸಭಾಧ್ಯಕ್ಷರ ಒಂದು ಅಧಿಕಾರಗಳು ಏನು? ಸಭೆಯ ಕಾರ್ಯಕಲಾಪಗಳನ್ನು ಅದರ ಅಧ್ಯಕ್ಷತೆಯನ್ನು ಅವರು ವಹಿಸ್ತಾರೆ. ಸಭಾಧ್ಯಕ್ಷರು ಸ್ಪೀಕರ್, ಈ ಸ್ಪೀಕರ್ ಅವರ ಒಂದು ಸ್ಪೀಕರ್ ಅವರ ಅಧಿಕಾರ. ಸಭಾಧ್ಯಕ್ಷರ ಅಧಿಕಾರಗಳು ಯಾವ್ಯಾವ? ಈ ಸ್ಪೀಕರ್ ಯಾವ್ಯಾವ ಅಧಿಕಾರ ಹೊಂದಿರ್ತಾರೆ? ಸಭೆಯ ಕಾರ್ಯಕಲಾಪಗಳ ಅಧ್ಯಕ್ಷತೆಯನ್ನು ವಹಿಸುವವರು ಯಾರು? ಸಭಾಧ್ಯಕ್ಷರು ಅಥವಾ ಸ್ಪೀಕರ್. ಸದನದಲ್ಲಿ ಶಾಂತಿ ಮತ್ತು ಶಿಸ್ತನ್ನ ಇವರು ಕಾಪಾಡ್ತಾರೆ. ಸದನದಲ್ಲಿ ಚರ್ಚೆಗಳು, ಮತದಾನ ಹಾಗೂ ನಿರ್ಣಯಗಳನ್ನ ವಿಧಿ ವಿಧಾನಗಳ ಪ್ರಕಾರ ನಡೆಸಿಕೊಂಡು ಹೋಗುವಂತಹ ಜವಾಬ್ದಾರಿ ಸಭಾಧ್ಯಕ್ಷರಿಗೆ ಇರುತ್ತೆ. ನಿಯಮಗಳ ಬಗ್ಗೆ ಸ್ಪಷ್ಟತೆ ಹಾಗೂ ನಿರ್ಣಯ ಕೊಡುವ ಅಧಿಕಾರವು ಇವರದ್ದೇ ಆಗಿರುತ್ತೆ. ಯಾವುದೇ ಒಂದು ನಿಯಮಗಳ ಬಗ್ಗೆ ಸ್ಪಷ್ಟತೆಯನ್ನು ಸಭಾಧ್ಯಕ್ಷರು ನೀಡ್ತಾರೆ. ಯಾವುದೇ ನಿರ್ಣಯವನ್ನು ಕೊಡಬೇಕಾದ್ರೆ ಅಧಿಕಾರ ಸಭಾಧ್ಯಕ್ಷರಿಗಿರುತ್ತೆ. ಸದನದಲ್ಲಿ ಎಲ್ಲರೂ ಪ್ರಧಾನಮಂತ್ರಿನ ಒಳಗೊಂಡಂತೆ ಸಭಾಧ್ಯಕ್ಷರಿಗೆ ಗೌರವ ನೀಡುವುದು ಶಿಷ್ಟಾಚಾರ. ವಿದ್ಯಾರ್ಥಿಗಳೇ ನೆನಪಿಟ್ಟುಕೊಳ್ಳಬೇಕು, ಬಹಳ ವಿಶೇಷವಾದ ಅಧಿಕಾರಗಳು. ಸಭೆಯ ಅಂದ್ರೆ ಸಂಸತ್ತಿನಲ್ಲಿ ಲೋಕಸಭೆ ಏನಿದೆಯಲ್ಲ, ಆ ಲೋಕಸಭೆಯ ಸದಸ್ಯರುಗಳಿಂದ ಒಳಗೂಡಿರುವಂತಹ ಸಭೆಯ ಸದನದ ಕಾರ್ಯಕಲಾಪಗಳ ಅಧ್ಯಕ್ಷತೆಯನ್ನು ಸಭಾಧ್ಯಕ್ಷರು ವಹಿಸಿಕೊಳ್ತಾರೆ. ಶಾಂತಿ ಮತ್ತು ಶಿಸ್ತನ್ನ ಕಾಪಾಡ್ತಾರೆ. ಸದನಗಳಲ್ಲಿ ಚರ್ಚೆಗಳು, ಮತದಾನ, ನಿರ್ಣಯಗಳನ್ನ ವಿಧಿ ವಿಧಾನಗಳ ಪ್ರಕಾರ ನಡೆಸಿಕೊಂಡು ಹೋಗುವ ಜವಾಬ್ದಾರಿ ಸಭಾಧ್ಯಕ್ಷರಿಗಿರುತ್ತೆ. ನಿಯಮಗಳ ಬಗ್ಗೆ ಸ್ಪಷ್ಟತೆ ಮತ್ತು ನಿರ್ಣಯವನ್ನು ಕೊಡುವ ಅಧಿಕಾರವು ಕೂಡ ಸಭಾಧ್ಯಕ್ಷರದೇ ಆಗಿರುತ್ತೆ. ಸದನದಲ್ಲಿ ಎಲ್ಲರೂ ಪ್ರಧಾನಮಂತ್ರಿ ಮತ್ತು ಉಳಿದ ಎಲ್ಲ ಪಕ್ಷಗಳ ಲೋಕಸಭಾ ಸದಸ್ಯರುಗಳು ಸಭಾಧ್ಯಕ್ಷರಿಗೆ ಗೌರವವನ್ನು ನೀಡಬೇಕು. ಮಸೂದೆಯ ಮತದಾನದ ಸಂದರ್ಭದಲ್ಲಿ ಸಮ ಪ್ರಮಾಣದ ಮತಗಳು ಬಂದಾಗ ನಿರ್ಣಾಯಕ ಮತವನ್ನ ಚಲಾಯಿಸ್ತಾರೆ. ಯಾವುದೇ ಒಂದು ಹಣಕಾಸಿನ ಮಸೂದೆ ಇರುತ್ತೆ, ಯಾವುದೋ ಒಂದು ನಾಗರಿಕ ಒಂದು ಮಸೂದೆ ಇರುತ್ತೆ, ಹೀಗೆ ರೈತರ ಮಸೂದೆಗಳಿರ್ತವೆ. ಹೀಗೆ ರೈತರ ಮಸೂದೆಗಳನ್ನ ಲೋಕಸಭೆಯಲ್ಲಿರ್ತಕ್ಕಂಥ ಮಂತ್ರಿಗಳು ಅದನ್ನ ಮಂಡನೆ ಮಾಡ್ತಾರೆ. ಆಗ ಅದನ್ನ ಮತದಾನಕ್ಕೆ ಸಭಾಧ್ಯಕ್ಷರು ಒಳಪಡಿಸ್ತಾರೆ. ಹೀಗೆ ಮತದಾನ ಸಮ ಪ್ರಮಾಣದಲ್ಲಿ ಬಂದಾಗ ಲೋಕಸಭೆಯ ಸಭಾಧ್ಯಕ್ಷ ಸ್ಪೀಕರ್ ಅವರ ಮತ ನಿರ್ಣಯ, ಅವರು ಯಾವ ಒಂದು ಕಡೆಗೆ ಮತದಾನವನ್ನು ಮಾಡ್ತಾರೋ ಆಗ ಅದು ನಿರ್ಣಾಯಕ ಆಗುತ್ತೆ. ಹೀಗೆ ಪ್ರತಿಪಕ್ಷದ ನಾಯಕರ ಕಾರ್ಯಗಳ ಬಗ್ಗೆ ನಾವು ತಿಳ್ಕೊಳ್ಬೇಕಾಗುತ್ತೆ. ಸರ್ಕಾರ ಇದು ಮುಗಿತೀವಿ. ವಿರೋಧ ಪಕ್ಷ ಪ್ರತಿಪಕ್ಷ ಅಂತ ಕರೀತಾರೆ. ಪ್ರತಿಪಕ್ಷ ಅಂದ್ರೆ ಯಾವುದು? ವಿರೋಧ ಪಕ್ಷ. ಪ್ರತಿಪಕ್ಷದ ಕಾರ್ಯಗಳು ಏನು, ಅವರ ಪಾತ್ರ ಏನು ಅಂತೇಳಿ. ಹೀಗೆ ಪ್ರತಿಪಕ್ಷದ ಕಾರ್ಯ ಮತ್ತು ಪಾತ್ರ ನೋಡಿ, ಒಂದು ಆಡಳಿತ ಪಕ್ಷ ಇರುತ್ತೆ, ಇನ್ನೊಂದು ವಿರೋಧ ಪಕ್ಷ ಇರುತ್ತೆ. ಹೀಗೆ ವಿರೋಧ ಪಕ್ಷವನ್ನ ಪ್ರತಿಪಕ್ಷ ಅಂತ ಕರೀತೇವೆ. ಪ್ರತಿಪಕ್ಷದ ಕಾರ್ಯ ಮತ್ತು ಪಾತ್ರ ಆಡಳಿತವನ್ನ ಸುಗಮವಾಗಿ ನಡೆಸಿಕೊಂಡು ಹೋಗ್ಲಿಕ್ಕೆ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ನೋಡಿ, ಸರ್ಕಾರ ತಪ್ಪು ಎಸಗಿದಾಗ ಅವುಗಳನ್ನು ಎತ್ತಿ ತೋರಿಸೋದು ಯಾವುದು? ಪ್ರತಿಪಕ್ಷ. ಸರ್ಕಾರ ಯಾವುದೋ ಭ್ರಷ್ಟಾಚಾರವನ್ನು ಮಾಡಿತು, ಹಗರಣ ಮಾಡಿತು ಅಂದಾಗ ಅಂತಹ ಸರ್ಕಾರದ ತಪ್ಪುಗಳನ್ನು ಎತ್ತಿಡಿಯುವಂಥದ್ದು ಪ್ರತಿಪಕ್ಷ. ಹೀಗೆ ಸರ್ಕಾರದ ನೀತಿ ನಿಯಮಗಳು ಪರಾಮರ್ಶನೆ ಮಾಡಿ ಸರ್ಕಾರದ ನೀತಿ ಸರಿಯಿದೆಯೋ, ನಿಯಮ ಸರಿಯಿದೆಯೋ ಎನ್ನುವಂಥದ್ರ ಬಗ್ಗೆ ಪ್ರತಿಪಕ್ಷ ಇಲ್ಲಿ ಬಹಳ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಸರ್ಕಾರ ಮತ್ತು ಅಧಿಕಾರಿಗಳನ್ನ ಎಚ್ಚರಗೊಳಿಸುವುದು, ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸುವಂತೆ ಮಾಡುವುದು ಯಾವುದಿದು? ಪ್ರತಿಪಕ್ಷ. ನೋಡಿ, ಸರ್ಕಾರ ಮತ್ತು ಅಧಿಕಾರಿಗಳನ್ನ ಅಧಿಕಾರಿ ವರ್ಗದವರಿಗೆ ಎಚ್ಚರಿಸುವಂತ ಕೆಲಸ ಪ್ರತಿಪಕ್ಷ ಮಾಡುತ್ತೆ. ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸುವಂತೆ ಪ್ರತಿಪಕ್ಷ ಮಾಡತಕ್ಕಂಥ ಆಡಳಿತ ಪಕ್ಷಕ್ಕೆ ಸಲಹೆ ಸೂಚನೆಗಳನ್ನು ನೀಡುತ್ತೆ. ಹಾಗಾದರೆ ಈ ಶಾಸನ ರಚನೆಯ ಕಾರ್ಯ, ಅಧಿಕಾರ ಮತ್ತು ಕಾರ್ಯ, ಹೇಗೆ ನಾವು ಒಂದು ಶಾಸನವನ್ನ ಇಲ್ಲಿ ಏನ್ ಮಾಡಬಹುದು? ರಚನೆ ಮಾಡಬಹುದು. ಶಾಸನದ ರಚನೆ
ಒಂದು ಕಾನೂನು ರಚನೆ ಮಾಡಬೇಕು. ಹೇಗೆ ಕಾನೂನು ರಚನೆ ಮಾಡಬೇಕು ನಾವು ಎನ್ನುವಂಥದ್ದು ಬಹಳ ಇಲ್ಲಿ ಪ್ರಮುಖ ಆಗುತ್ತೆ. ಸಂಸತ್ತು ಮೂಲಭೂತವಾಗಿ ಕಾನೂನು ಮಾಡುವ ಅಂಗವಾಗಿದೆ. ಹಾಗಾದ್ರೆ ಕಾನೂನು ಮಾಡುವ ಅಂಗ ಯಾವುದು? ಸಂಸತ್ತು. ಸಂಸತ್ತು ಅಂದ್ರೆ ಯಾವ್ದಿರುತ್ತೆ? ರಾಜ್ಯಸಭೆ ಮತ್ತು ಲೋಕಸಭೆ. ಸಂಸತ್ತು ಮೂಲಭೂತವಾಗಿ ಕಾನೂನು ಮಾಡುವ ಅಂಗವಾಗಿದೆ. ಕೇಂದ್ರದ ಪಟ್ಟಿಯಲ್ಲಿನ ವಿಷಯಗಳಿಗೆ ಸಂಬಂಧಿಸಿದಂತೆ ಶಾಸನ ಮಾಡುವ ಅಧಿಕಾರ ಸಂಸತ್ತಿಗಿದೆ. ಹಣಕಾಸಿನ ಮಸೂದೆಯನ್ನ ಲೋಕಸಭೆಯಲ್ಲಿ ಮಾತ್ರ ಮಂಡಿಸಲಾಗಿದೆ. ನೆನಪಿಟ್ಟುಕೊಳ್ಬೇಕು, ಹಣಕಾಸಿನ ಮಸೂದೆಯನ್ನ ಲೋಕಸಭೆಯಲ್ಲಿ ಮಾತ್ರ ಮಂಡಿಸಲಾಗುತ್ತೆ, ರಾಜ್ಯಸಭೆಯಲ್ಲಿ ನಾವು ಮಂಡನೆ ಮಾಡಿ. ಉಳಿದ ಮಸೂದೆಗಳನ್ನ ಯಾವುದೇ ಸದನಗಳಲ್ಲಿಯೂ ಕೂಡ ನಾವು ಮಂಡಿಸಬಹುದು. ನೆನಪಿಟ್ಟುಕೊಳ್ಬೇಕು ವಿದ್ಯಾರ್ಥಿಗಳೇ, ಸಂಸತ್ತು ಮೂಲಭೂತವಾಗಿ ಕಾನೂನು ಮಾಡುವ ಅಂಗವಾಗಿದೆ. ಕೇಂದ್ರ ಪಟ್ಟಿಯಲ್ಲಿನ ವಿಷಯಗಳಿಗೆ ಸಂಬಂಧಿಸಿದಂತೆ ಶಾಸನ ಮಾಡುವ ಅಧಿಕಾರ ಸಂಸತ್ತಿಗಿದೆ. ಹಣಕಾಸಿನ ಮಸೂದೆಯನ್ನು ಲೋಕಸಭೆಯಲ್ಲಿ ಮಾತ್ರ ಮಂಡಿಸಲಾಗುತ್ತದೆ. ಉಳಿದ ಮಸೂದೆಗಳನ್ನು ರಾಜ್ಯಸಭೆಯಲ್ಲಿಯೂ ಮತ್ತು ಲೋಕಸಭೆಯಲ್ಲಿಯೂ ಕೂಡ ನಾವು ಮಂಡನೆ ಮಾಡಬಹುದು. ಯಾವುದೇ ಮಸೂದೆ ಅದು ಊರ್ಜಿತ ಆಗಬೇಕು ಅಂದ್ರೆ ಚರ್ಚೆಗಳ ಮೂಲಕ ಉಭಯ ಸದನಗಳ ಅನುಮೋದನೆಯನ್ನು ಪಡೆಯಬೇಕು. ಮೊದಲು ಚರ್ಚೆ ಮಾಡಬೇಕು. ಚರ್ಚೆ ಮಾಡಿ ರಾಜ್ಯಸಭೆ ಮತ್ತು ಲೋಕಸಭೆಯ ಅನುಮೋದನೆಯನ್ನ ಪಡೆಯಬೇಕು. ಮಸೂದೆಯ ಬಗ್ಗೆ ಸದನಗಳ ನಡುವೆ ಏನಾದರೂ ಭಿನ್ನಾಭಿಪ್ರಾಯಗಳು ಮಾಡಿದ್ರೆ ರಾಷ್ಟ್ರಪತಿಗಳು ಸಂಸತ್ತಿನ ಜಂಟಿ ಅಧಿವೇಶನವನ್ನು ಕರೆದು ಅದನ್ನು ಇತ್ಯರ್ಥ ಮಾಡ್ತಾರೆ. ನೋಡಿ, ಮಸೂದೆ ಬಗ್ಗೆ ಸದನವಾಗಿ ಭಿನ್ನಾಭಿಪ್ರಾಯಗಳು ಹೀಗೆ ಹೆಚ್ಚಿನ ಪ್ರಮಾಣದ ಭಿನ್ನಾಭಿಪ್ರಾಯಗಳು ಬಂದಾಗ ರಾಷ್ಟ್ರಪತಿಗಳು ಜಂಟಿ ಅಧಿವೇಶನವನ್ನ ಕರೆದು ಅದನ್ನ ಬಗೆಹರಿಸಬಹುದು. ಹೀಗೆ ಸದನಗಳ ಒಪ್ಪಿಗೆ ದೊರೆತರೆ ಆ ಮಸೂದೆ ರಾಜ್ಯಸಭೆ ಮತ್ತು ಲೋಕಸಭೆಗಳೆರಡೂ ಕೂಡ ಮಸೂದೆಗಳನ್ನ ಒಪ್ಪಿದರೆ ರಾಷ್ಟ್ರಪತಿಗಳ ಒಪ್ಪಿಗೆ ತಿಳಿಸಿಕೊಳ್ಳಲಾಗುತ್ತೆ. ಹೀಗೆ ರಾಷ್ಟ್ರಪತಿಗಳ ಒಪ್ಪಿಗೆಯನ್ನು ಪಡೆದು ಮಸೂದೆ ಶಾಸನವಾಗಿ ಜಾರಿಗೆ ಬರುತ್ತೆ ಎನ್ನುವುದು. ಹೀಗೆ ಇದು ವಿಶೇಷವಾದಂತಹ ಅಧಿಕಾರವನ್ನು ಒಳಗೊಂಡಿದೆ. ಹೀಗೆ ಸಂಸತ್ತು ಈ ಎರಡೂ ಸದನಗಳಲ್ಲಿ ಮಸೂದೆಯ ಬಗ್ಗೆ ಉಭಯ ಸದನಗಳು ಚರ್ಚೆ ಮಾಡಿ ಆಮೇಲೆ ಅದನ್ನು ಅನುಮೋದನೆ ಮಾಡಿದಾಗ ರಾಷ್ಟ್ರಪತಿಯವರ ಅಂಕಿತಕ್ಕೆ ಕಳಿಸ್ತಾರೆ. ರಾಷ್ಟ್ರಪತಿಯವರ ಅನುಮೋದನೆ ಆದಮೇಲೆ ಅದು ಶಾಸನವಾಗಿ ರೂಪುಗೊಳ್ಳುತ್ತದೆ. ಇದಿಷ್ಟು ಕೂಡ ನಾವು ಈಗ ಕೇಂದ್ರ ಸರ್ಕಾರದಲ್ಲಿ ಲೋಕಸಭೆಯ ರಚನೆ, ರಾಜ್ಯಸಭೆಯ ರಚನೆ, ರಾಜ್ಯಸಭೆಯ ಅಧಿಕಾರಾವಧಿ, ಸದಸ್ಯರ ಸಂಖ್ಯೆ, ಇರಬೇಕಾದ ಅರ್ಹತೆಗಳು ಮತ್ತು ಸ್ಪೀಕರ್ ಅವರ ಸಭಾಧ್ಯಕ್ಷರ ಅಧಿಕಾರ ಮತ್ತು ಪ್ರತಿಪಕ್ಷದ ಕಾರ್ಯ ಮತ್ತು ಪಾತ್ರ, ಹಾಗೆಯೇ ಶಾಸನಗಳ ರಚನೆ, ಈ ಅಂಶಗಳ ಬಗ್ಗೆ ಈ ಅವಧಿಯಲ್ಲಿ ನಾವು ತಿಳ್ಕೊಂಡಿದ್ದೇವೆ. ಮುಂದಿನ ಅವಧಿಯಲ್ಲಿ ಆಡಳಿತದ ಅಧಿಕಾರಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ತಮ್ಮೆಲ್ಲರಿಗೂ ಧನ್ಯವಾದ.